ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಕಲ್ಪತರು ಚಿದಂಬರ ಮಾತಾಡ್ತಾ ಇರೋದು. ಬನ್ನಿ, ಇವತ್ತು ಪಾಲಿಷ್ ಮಾಡಬೇಕಾದ್ರೆ ವುಡ್ನ ಕ್ರ್ಯಾಕ್ನೆಲ್ಲ ಯಾವ ಥರ ಫಿಲ್ ಮಾಡ್ತೀವಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕ್ರ್ಯಾಕ್ ಇದು ಕಲರೆಲ್ಲ ಬೇರೆ ಬೇರೆ ಇದೆ ನೋಡಿ. ಇದೆಲ್ಲ ವುಡ್ ಬೇರೆ ಬೇರೆ ಕಲರ್ ಇದೆಯಲ್ಲ, ಅದಕ್ಕೆ ಸೇಮ್ ಕಲರ್ ಮ್ಯಾಚ್ ಮಾಡೋಕ್ಕೆ ಅಂತ ಪೂರ್ತಿ ಪಟ್ಟಿ ಮಾಡ್ಕೊತಾ ಇದ್ದೀವಿ. ಕ್ರ್ಯಾಕ್ ಫಿಲ್ಲು ಜೈಂಟು ಎರಡು ಒಟ್ಟಿಗೆ ಆಗುತ್ತೆ ಅಂತ ಪೂರ್ತಿ ಪಟ್ಟಿ ಮಾಡ್ಕೊತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಅಂದರೆ ಪೌಡ್ರು ಬರ್ತಿದ್ದು ಚಾಕ್ ಪೌಡ್ರು ಮತ್ತು ಡೆಂಟ್ ಫಿಲ್ಲರ್ ಅಂತ ಬರುತ್ತೆ, ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಪೂರ್ತಿ ಪಟ್ಟಿ ಮಾಡ್ತೀವಿ ಫ್ರೆಂಡ್ಸ್. ಕಲರ್ ಯಾಕೆಂದರೆ ತುಂಬ ಚೇಂಜ್ ಇರೋದೆಲ್ಲ ಒಂದೇ ಥರ ಕಾಣಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ಪೂರ್ತಿ ಪಟ್ಟಿ ಮಾಡ್ತೀವಿ ನೋಡಿ. ವಾಸ್ಕಲೆಲ್ಲ ಫುಲ್ ಜೈಂಟ್ ಬಂದ್ಬಿಟ್ಟಿತ್ತು, ಕ್ರ್ಯಾಕು ನೋಡಿ. ಕ್ರ್ಯಾಕೆಲ್ಲ ಯಾವ ಥರ ಎಷ್ಟು ನೀಟಾಗಿ ಫಿಲ್ ಆಗಿದೆ ಫ್ರೆಂಡ್ಸ್ ನೋಡಿ. ಇದು ಪಾಲಿಶ್ ಎಲ್ಲ ಮಾಡೋದಕ್ಕಿಂತ ಮುಂಚೆ ಮನೆ ಸೀಲರ್ ಹೊಡೆಯೋದು ತೋರಿಸ್ತಿದ್ನಲ್ಲ, ಅದಾದಮೇಲೆ ಮುಂದಿನ ಪ್ರೋಸೆಸ್ ಇದು. ಸೀಲರ್ ಹೊಡೆದಾದ್ಮೇಲೆ ನೀಟಾಗಿ ಈ ಥರ ಎಲ್ಲ ಕ್ರ್ಯಾಕ್ ಫಿಲ್ ಮಾಡಬೇಕು ನೋಡಿ. ಫುಲ್ ಪಟ್ಟಿ ಮಾಡ್ತಾಯಿದ್ದಾರೆ, ಅಂದರೆ ಇದು ಜೈಂಟು ಮುಚ್ಕೊಳುತ್ತೆ ಮತ್ತು ಸೇಮ್ ಕಲರ್ ತರಲಿಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ನೋಡಿ, ಅದು ಕ್ರ್ಯಾಕ್ನ ಮಿಕ್ಸ್ ಮಾಡ್ಕೊತಾ ಇರೋದು ನೋಡಿ. ಇದು ಡೆಂಟ್ ಫಿಲ್ಲರ್ ಅಂತ, ಇದು ಪಟ್ಟಿ ನೋಡಿ ಫ್ರೆಂಡ್ಸ್. ಪೌಡರು ಮತ್ತು ಡೆಂಟ್ ಫಿಲ್ಲರು ನೋಡಿ. ಇದು ಪೌಡ್ರು ನೋಡಿ, ಇದು ಎಲ್ಲ ಪೌಡರ್ ಅಂತ ನೋಡಿ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಯಾಕೆಂದರೆ ಇದು ಬೇಗ ಉಜ್ಜಿದ್ರೆ ಹೋಗಲ್ಲ ಅಂತ ಸ್ವಲ್ಪ ನೀರು ನೋಡಿ ಫ್ರೆಂಡ್ಸ್. ಪಾಲಿಶನ್ನು ಸ್ವಲ್ಪ ಹಾಕೊಬೇಕು ಇದಕ್ಕೆ, ಏಕೆಂದರೆ ಪಾಲಿಶ್ ಜಾಸ್ತಿ ಹಾಕೊಂಡ್ರೆ ಇದು ಬಿಚ್ಚಲ್ಲ, ಹಾಗಾಗಿ ಸ್ವಲ್ಪ ಪಾಲಿಶ್ನ ಹಾಕ್ಕೊಬೇಕು ನೋಡಿ. ಪಾಲಿಶೆಲ್ಲ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಇದು ಡೆಂಟ್ ಫಿಲ್ಲರ್ ಅಂತ, ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಈ ಮೂರನ್ನು ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ, ಇದು ವುಡ್ ಕಲರ್ ಬರುತ್ತೆ. ಈ ವುಡ್ ಕಲರ್ ಬರೋದ್ರಿಂದ ನೋಡಿ ಈ ಥರ ಎಲ್ಲ ಹೋಲ್ನ ಓಪನ್ ಮಾಡ್ಕೊಬೇಕು ಫ್ರೆಂಡ್ಸ್. ಕ್ರ್ಯಾಕ್ ಇರೋದನ್ನ ಇದು ನೋಡಿ, ಅಷ್ಟೊಂದು ಇದಿರಲ್ವಲ್ಲ, ಹೊರಗಡೆ ಸ್ಟ್ರೆಂತ್ ಇರಲ್ಲ, ಹಾಗಾಗಿ ಅದನ್ನು ಓಪನ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್. ಇದೆಲ್ಲ ಒಂದು ನೀಟಾಗಿ ಈ ಥರ ಕ್ರ್ಯಾಕೆಲ್ಲ ಓಪನ್ ಮಾಡ್ಕೊಬೇಕು. ಹೊರಗಡೆ ಡಮ್ಮಿ ಪೌಡ್ರ್ ಇರುತ್ತೆ, ಹಂಗಾಗಿ ಫಿನಿಶಿಂಗ್ ನೀಟಾಗಿ ಬರೋಲ್ಲ. ಅದಕ್ಕೆ ಈ ಥರ ನೋಡಿ ಕೆರೆದ್ಬಿಟ್ಟು ಅದೆಲ್ಲ ಓಪನ್ ಮಾಡಬೇಕು ಫ್ರೆಂಡ್ಸ್ ನೋಡಿ. ಫ್ರೆಂಡ್ಸ್, ಈ ಥರ ಡೆಂಟ್ ಫಿಲ್ಲಲ್ಲೆಲ್ಲ ನೀಟಾಗಿ ಅದಕ್ಕೆ ಫಿಲ್ ಮಾಡಿದ್ದೀವಿ ಈಗ ನೋಡಿ. ಎಲ್ಲ ಫಿಲ್ ಆಗಿದೆ ನೋಡಿ. ನೆಕ್ಸ್ಟ್ ಇದಾದಮೇಲೆ ಯಾವ ಥರ ಪ್ರೋಸೆಸ್ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.